ನಮಃ. ಹರಿ ಓಂ. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ಆದ್ವಾನಿ ಎಂಬುವಂತಹ ಒಂದು ಅದ್ಭುತವಾದ ನಗರವಿದೆ. ಉತ್ತರ ಭಾಗದ ಗುಡ್ಡಗಾಡುಗಳು ತಪ್ಪಲು ಪ್ರದೇಶದಿಂದ ಕಂಗೊಳಿಸುವ ಈ ಕ್ಷೇತ್ರವು ಸಾಂಸ್ಕೃತಿಕವಾಗಿ ಬೆಳೆದಿರತಕ್ಕಂಥ ಒಂದು ಕ್ಷೇತ್ರವಾಗಿದೆ. ಅನೇಕ ದೇವಸ್ಥಾನಗಳು, ಮಠ ಮಾನ್ಯಗಳು ಈ ಒಂದು ನಗರದಲ್ಲಿ ಪ್ರಸಿದ್ಧವಾಗಿ ಕಂಡುಬರುತ್ತಲಿವೆ. ಇಲ್ಲಿಯ ಜನರು ಎಲ್ಲ ಮತದವರು ಕೂಡ ಅಣ್ಣ ತಮ್ಮಂದರಂತೆ ಸಾಮರಸ್ಯದಿಂದ ಜೀವನವನ್ನು ಮಾಡುತ್ತಿದ್ದಾರೆ. ಶ್ರೀರಾಮನು ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ಸೀತಾಮಾತೆಗೆ ಉಂಟಾದ ಬಾಯಾರಿಕೆಯ ನಿವಾರಣೆಗಾಗಿ ತನ್ನ ಒಂದು ಬಾಣದಿಂದಲೇ ನಿರ್ಮಾಣವಾದಂತಹ ರಾಮಜಲ ಎಂಬುದಾಗಿ ಪ್ರಸಿದ್ಧವಾದ ಒಂದು ಪವಿತ್ರವಾದ ನೀರಿನ ಆಶ್ರಯ ಇದೆ. ಎಲ್ಲರ ಜನರ ಜೀವನದ ಧಾರೆಯಾಗಿರ್ತಕ್ಕಂಥ ನೀರನ್ನೇ ಉಣಿಸುವುದರ ಮೂಲಕ ಪ್ರಸಿದ್ಧವಾದಂತಹ ಈ ರಾಮಜಲವು ಕೂಡ ಈ ಊರಿನಲ್ಲೇ ಕಂಗೊಳಿಸುತ್ತಲಿದೆ. ಇಂತಹ ಸಾಂಸ್ಕೃತಿಕ ನಗರವಾದಂತಹ ಈ ಒಂದು ನಗರದಲ್ಲಿ ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಉತ್ತರಾಭಿಮುಖನಾದ ಮಂಗರಾಯ ದೇವಸ್ಥಾನ ಎಂಬುದಾಗಿ ಪ್ರಸಿದ್ಧವಾದ ಒಂದು ದೇವಸ್ಥಾನವಿದೆ. ಇದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಸೇರಿದ ದೇವಸ್ಥಾನವಾಗಿದೆ. ಈ ಮಂಗರಾಯ ದೇವಸ್ಥಾನದ ಹಿಂಬದಿಯಲ್ಲಿರುವಂತಹದ್ದೇ ವಜ್ರಾಂಜನೇಯ. ದ್ವಾಪರ ಯುಗದಲ್ಲಿ ವಿಶೇಷವಾಗಿ ಪರೀಕ್ಷಿತನ ಮಗನಾಗಿರ್ತಕ್ಕಂಥ ಜನಮೇಜಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಈ ಒಂದು ದೇವಸ್ಥಾನದಲ್ಲಿ ಅಲ್ಲಿಯ ಆಂಜನೇಯನ ಉಪಾಸನೆಯಿಂದ ಭೂತಪ್ರೇತಗಳ ಪರಿಹಾರವಾಗುತ್ತದೆ, ಗ್ರಹಗಳ ಬಾಧೆ ನಿವಾರಣೆಯಾಗುತ್ತದೆ, ರೋಗಗಳೆಲ್ಲವೂ ಕೂಡ ಪರಿಹಾರವಾಗುತ್ತದೆ. ಇಂತಹ ಒಂದು ದೇವಸ್ಥಾನದ ಹೊರಭಾಗದಲ್ಲಿ ಗೋಡೆಗೆ ಬದ್ರಿನಾರಾಯಣನ ವಿಗ್ರಹ ಇದೆ. ಆ ಬದ್ರಿನಾರಾಯಣ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವ ದೇವ. ಅದರ ಜೊತೆಗೆ ಶೇಷ ಎನ್ನುವಂಥ ಒಂದು ಪ್ರತಿಮೆ ಇದೆ. ಅದರ ಉಪಾಸನೆಯಿಂದ ಸಂತಾನ ಪ್ರಾಪ್ತಿಯಾಗ್ತದೆ. ಇಂತಹ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪೂಜ್ಯ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥರ ಆದೇಶದಂತೆ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಪಾಳು ಬಿದ್ದ ದೇವಸ್ಥಾನವನ್ನೇ ಶಿಲಾಮಂಟಪದೊಂದಿಗೆ ನಿರ್ಮಾಣ ಮಾಡಿ ಪುನಃ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ರೂಪಿಸಿಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಭಕ್ತರು ವಿವಿಧ ದೇಣಿಗೆ, ವಸ್ತು ಅಥವಾ ಹಣದ ರೂಪದಲ್ಲಿ ಸೇವೆ ಮಾಡಿ ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಕರಿಸಬೇಕಾಗಿ ಕೋರುತ್ತಲಿದೆ. ಅಲ್ಲಿಯ ವ್ಯವಸ್ಥಾಪಕರನ್ನು ಸಂಪರ್ಕಿಸಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ.